श्री मायाकार शंकर 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 श्री मायाकार शंकर 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 ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಕುರು ಸ್ವಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಹ. ಆರಾಧ್ಯ ದೈವನಾಗಿರುವಂಥ ಮಲೆಮಹದೇಶ್ವರರ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನು ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿಯ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ಮೂಗೂರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂಥ ನಮಸ್ಕಾರಗಳು. ಯುಗಾದಿ ಬಂತು. ಯುಗಾದಿ ಅತ್ಯಂತ ವಿಶೇಷವಾಗಿರುವಂತಹ ಹಬ್ಬ. ನಮಗೆ ಸಾಮಾನ್ಯವಾಗಿ ಈ ಹಬ್ಬದಲ್ಲಿ ಸಂವತ್ಸರ ಫಲಗಳನ್ನು ತಿಳಿಯುವಂಥದ್ದು ಮತ್ತು ನಮ್ಮ ರಾಶಿಯ ಪ್ರಕಾರ ನಮ್ಗೆ ಹೇಗಿದೆ ಅನ್ನುವಂಥದ್ದನ್ನು ತಿಳಿಯುವಂಥದ್ದನ್ನು ಕುತೂಹಲದಿಂದ ಪ್ರತಿ ವರ್ಷ ನಾವು ಹೊಸ ಪಂಚಾಂಗದಲ್ಲಿ ನೋಡ್ತೇವೆ. ನೋಡಿ, ಈ ವರ್ಷ ವಿಶ್ವಾವಸು ಸಂವತ್ಸರ. ಈ ವರ್ಷ ರಾಜ ಬಂದು ನಮ್ಮ ರವಿ. ಈ ಸಂವತ್ಸರದಲ್ಲಿ ಮೇಷರಾಶಿಯವರ ಆದಾಯ ಮತ್ತು ಖರ್ಚಿನ ಫಲಾಫಲಗಳು ಹೇಗಿರುತ್ತೆ ಅನ್ನುವಂಥ ವಿಶೇಷವನ್ನು ಈ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಆಗಿಲ್ಲ, ಫಾಲೋ ಮಾಡಿಲ್ಲ ಅಂದರೆ ದಯವಿಟ್ಟು ಫಸ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡಿ ಮತ್ತು ಸಪೋರ್ಟ್ ಮಾಡಿ. ನೋಡಿ, ಈ ವರ್ಷ ಮೇಷರಾಶಿಯವರಿಗೆ ಯುಗಾದಿ ಹಬ್ಬದಿಂದನೇ ಸಾಡೆ ಸಾತಿ ಬೇರೆ ಪ್ರಾರಂಭ ಆಗ್ತಾ ಇದೆ. ಸಾಡೆ ಸಾತಿ ಪ್ರಾರಂಭ ಆದಾಗ ಅವಮಾನ ಅಪವಾದಗಳು, ಸ್ನೇಹಿತರೆಲ್ಲ ಶತ್ರುಗಳಾಗುವಂಥದ್ದು, ನಂಬಿಕಸ್ಥರಿಂದ ಮೋಸ ಆಗುವಂಥದ್ದು, ಬೇಡದಿರುವಂಥ ಸಮಸ್ಯೆಯಲ್ಲಿ ಸಿಲುಕಿಕೊಳ್ಳುವಂಥ ಪರಿಸ್ಥಿತಿ ಬರುತ್ತೆ. ಅದಕ್ಕೆ ಮೇಷರಾಶಿಯವರು ಆದಷ್ಟು ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಅದರಲ್ಲೂ ಕೂಡ ಭಾಳ ವಿಶೇಷವಾಗಿ ಯಾವುದೇ ಹೊಸ ವ್ಯವಹಾರ, ಹೊಸ ಕೆಲಸಾದಿಗಳನ್ನು ಮಾಡುವಂಥದ್ದು, ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು, ಓವರ್ ಕಮಿಟ್ಮೆಂಟ್ ಮಾಡಿಕೊಳ್ಳುವಂಥದ್ದು, ಪದೇ ಪದೇ ವೃತ್ತಿ ಬದಲಾಯಿಸುವಂಥ ಕೆಲಸವನ್ನು ಮಾಡಬೇಡಿ. ಹಾಗಾದರೆ ಈ ಮೇಷರಾಶಿಯವರ ಆದಾಯ ಮತ್ತು ಖರ್ಚಿನ ಬಾಬ್ತು ಎಷ್ಟಿದೆ ಅನ್ನುವಂಥ ಅವಲೋಕನವನ್ನು ನಾವು ಮಾಡಿದಂಥ ಸಂದರ್ಭದಲ್ಲಿ ನೋಡಿ, 2 ರೂಪಾಯಿ ನೀವು ಸಂಪಾದನೆ ಮಾಡ್ತಾ ಇದ್ದೀರಾ ಅಂದರೆ 14 ರೂಪಾಯಿ ಖರ್ಚು ಬರುವಂಥ ಸಾಧ್ಯತೆ. ಎಲ್ಲಿ ಒಂದಕ್ಕೊಂದು ಟ್ಯಾಲಿನೇ ಇಲ್ಲ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೆಲ್ತ್ ಪ್ರಾಬ್ಲಮ್ ಬರ್ಬೋದು, ಮಕ್ಕಳ ವಿಚಾರದಲ್ಲಿ ಖರ್ಚು ಬರ್ಬೋದು, ಎಜುಕೇಷನ್ ಖರ್ಚು ಬರ್ಬೋದು, ಫಂಕ್ಷನ್ ಖರ್ಚು ಏನೋ ಒಂದು. ಒಟ್ಟಿನಲ್ಲಿ ವಿಶ್ವಾವಸು ಸಂವತ್ಸರ 2025ರಿಂದ 2026ನೇ ಇಸ್ವಿಯಲ್ಲಿ ವಿಪರೀತವಾದಂತಹ ಖರ್ಚುಗಳನ್ನು ಜಾಸ್ತಿ ಆಗುವಂಥ ಸಾಧ್ಯತೆ ಇರ್ತದೆ. ಭಾಳ ಎಚ್ಚರಿಕೆಯಿಂದ ನೀವು ಗಮನವನ್ನು ಹರಿಸಬೇಕಾಗ್ತದೆ. ಇನ್ನು ಆರೋಗ್ಯ ಸ್ವಲ್ಪ ಕೈ ಕೊಡುವಂಥ ಸಾಧ್ಯತೆ ಇದೆ. ಈ ವರ್ಷ ಆರ್ಥಿಕ ಮುಗ್ಗಟ್ಟು ಸ್ವಲ್ಪ ಆಗುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ನಷ್ಟಗಳು ಕೂಡ ಈ ವರ್ಷ ಆಗುವಂಥ ಸಾಧ್ಯತೆಗಳಿರ್ತದೆ. ಅದಕ್ಕಾಗಿ ನೋಡಿ, ಅದಾದಮೇಲೆ ಮೇ ಆದ ತಕ್ಷಣ ನಿಮಗೆ ಗುರುಬಲ ಬೇರೆ ಇರಲ್ಲ. ಈ ಕಡೆ ಶನಿ ಬಲ, ಗುರುಬಲ. ಲೈಫಲ್ಲಿ ಯಾವತ್ತೂ ಗುರುಬಲ ಶನಿ ಬಲ ಇದ್ದರೆ ವಿಕ್ಟ್ರಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತೀವಿ ನಾವು. ವಿಕ್ಟ್ರಿ ಆಗಬೇಕು ಅಂದರೆ ಶನಿ ಗುರು ಚೆನ್ನಾಗಿರಬೇಕು ಅಂತ. ಗುರುಬಲವೂ ಇಲ್ಲ, ಈ ಕಡೆ ಶನಿ ಬಲವೂ ಇಲ್ಲ. ಅಂದರೆ ಕರ್ಮಫಲವೂ ಸ್ಟ್ರಾಂಗ್ ಆಗಿಲ್ಲ, ಈ ಕಡೆ ದೈವ ಬಲವೂ ಸ್ಟ್ರಾಂಗ್ ಆಗಿಲ್ಲ. ಅದರಿಂದ ಒಂದಷ್ಟು ಸಮಸ್ಯೆಗಳಂತೂ ಆಗುವಂಥ ಸಾಧ್ಯತೆ ಇರ್ತದೆ. ಭಾಳ ಎಚ್ಚರಿಕೆಯನ್ನು ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡಿ. ಜೊತೆಗೆ ನೀವು ಮಾಡಬೇಕಾಗಿರುವಂಥದ್ದು ಏನಂದರೆ, ಚನ್ನಂಗಿ ಬೇಳೆ, ಮೈಸೂರು ಬೇಳೆ ಅಂತ ಕರಿತೀವಿ, ಕೆಂಪು ಬೇಳೆ, ಅದಕ್ಕೆ ಬೆಲ್ಲದ ಜೊತೆ ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಕೊಡುವಂಥದ್ದು ಮತ್ತು ಭಾಳ ವಿಶೇಷವಾಗಿ ಅಷ್ಟಮಿಯ ದಿನ ಕಾಲಭೈರವನ ಪೂಜೆಯನ್ನು ಮಾಡುವಂಥದ್ದು. ಈ ಕೆಲಸವನ್ನು ಮಾಡ್ತಾ ಬಂದರೆ, ಜೊತೆಗೆ ಯಾವುದೇ ವಿಷಯಕ್ಕೆ ಹೋಗದೆ, ಯಾರದೇ ವಿಷಯಕ್ಕೆ ಹೋಗದೆ, ಹೊಸ ಕಮಿಟ್ಮೆಂಟ್ ಮಾಡ್ಕೊಳ್ಳದೆ, ಅಪ್ಪ ಈ 1 ವರ್ಷ 2 ವರ್ಷ ಸ್ವಲ್ಪ ಸಮಾಧಾನವಾಗಿರ್ತೀನಿ ಅಂತ ನೀವು ಯೋಚನೆ ಮಾಡಿದ್ರೆ ಎಲ್ಲ ಸಮಸ್ಯೆಗಳು ಕೂಡ ನಿಮಗೆ ಸಾಲ್ವ್ ಆಗ್ತದೆ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಇದು ಮೇಷರಾಶಿಯವರ ಯುಗಾದಿಯ ಫಲಾಫಲಗಳು ಮತ್ತು ಆದಾಯ ಖರ್ಚು. ಏನೇ ಇರಲಿ, ಜಾತಕ ಬಲವು ಕೂಡ ಬಹಳ ಮುಖ್ಯ ಆಗುತ್ತೆ. ನಾನು ಕೇಳ್ಕೊತೇನೆ ಮಲೆಮಹದೇಶ್ವರರನ್ನ, ಮೇಷರಾಶಿಯವ್ರಿಗೆ ವರ್ಷಪೂರ್ತಿ ಶುಭ ಫಲವೇ ಪ್ರಾಪ್ತಿಯಾಗಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಆ ಮಲೆಮಹದೇಶ್ವರನ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ. श्री मायाकार शंकर 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 श्री मायाकार